ಕೇರಳ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಹೌದು, ಭೂಕುಸಿತ ದುರಂತದಲ್ಲಿ ಮಡಿದಂತವರ ಸಂಖ್ಯೆ ಇದೀಗ 200ಕ್ಕೆ ಏರಿಕೆ ಆಗಿದೆ. ಅದರಲ್ಲೂ ಈ ಚೂರಲ್ಮಾಲಾ ಜೊತೆಗೆ ಮುಂಡಕೈನಲ್ಲಿ ಅಂದ್ರೆ ಈ ಎರಡು ಊರುಗಳು ಏನು ಈ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿರುವಂಥದ್ದು ಅಥವಾ ಈ ಕೆಸರಿನ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿರೋದು, ಆ ಊರುಗಳಲ್ಲಿ ಹುಡುಕದಲ್ಲೆಲ್ಲ ಶವಗಳು ಪತ್ತೆ ಆಗ್ತಾ ಇದೆ. ಆಮೇಲೆ ನದಿಯಲ್ಲಿ ಕೊಚ್ಚೋಗಿರುವಂತವ್ರು ಅದೆಷ್ಟು ಮಂದಿನೋ. ಚಳಿಯಾರ್ ನದಿಯಲ್ಲಿ 24 ಮೃತದೇಹಗಳು ಪತ್ತೆಯಾಗಿದೆ. ಇನ್ನೂ 100ಕ್ಕೂ ಹೆಚ್ಚು ಜನರು ಮಿಸ್ಸಿಂಗ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಲೆಕ್ಕ ಇನ್ನೂ ಸಿಗ್ತಾ ಇಲ್ಲ. ಯಾಕಂದ್ರೆ 200ಕ್ಕೂ ಹೆಚ್ಚು ಮನೆಗಳೇ ಕೊಚ್ಕೊಂಡು ಹೋಗಿದೆ ಅಂತ ಅಂದ್ರೆ ಅಂದಾಜು ಮಾಡಿ. ಆಮೇಲೆ ನಮ್ಮವ್ರು ಹೀಗೆ ಕಳೆದೋಗಿದ್ದಾರೆ, ನಮ್ಮವ್ರು ಮನೆ ಕೊಚ್ಕೊಂಡು ಹೋಗಿದೆ ಅಂತ ಹೇಳೋಕೆ ಅದೆಷ್ಟೋ ಕುಟುಂಬಗಳೇ ಇಲ್ಲ. ಈಗ ಯಾರಾದ್ರೂ ಅವ್ರ ನೆಂಟು ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಮಕ್ಕಳು ತಂದೆ ತಾಯಿ ಇಂಥವ್ರು ಬದುಕಿದ್ರೆ ಅಲ್ವಾ ಹೇಳೋದು ನಮ್ಮವ್ರಿಗೆ 3 ಜನ ಮಿಸ್ಸಿಂಗು 4 ಜನ ಮಿಸ್ಸಿಂಗು ಅಂತ. ಬಹಳಷ್ಟು ಏನಾಗಿದೆ ಅಂತ ಅಂದ್ರೆ ಕುಟುಂಬಗಳೇ ಈಗ ಈ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತ ಕಾರಣಕ್ಕಾಗಿ ಅಥವಾ ಕೆಸರಿನಲ್ಲಿ ಕೊಚ್ಕೊಂಡು ಹೋಗಿರುವಂತ ಕಾರಣಕ್ಕಾಗಿ ಲೆಕ್ಕ ಹೇಳೋಕ್ಕೂ ಯಾರೂ ಇಲ್ಲ. ಆ ರೀತಿಯಾಗಿ ಆಗೋಗಿದೆ. ಇದೆಲ್ಲ ಒಂದಷ್ಟು ಸಂಖ್ಯೆ ಹೀಗಾಗೋಗಿದೆ. ಇನ್ನೊಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಇಂಥವ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ಕೊಂಡು, ಆದರೆ ಪತ್ತೆ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಾಗಿ ಸನ್ನಿವೇಶ ಇದೆ. ಯಾಕಂತಂದ್ರೆ ಅಗಾಧ ಪ್ರಮಾಣದಲ್ಲಿ ಕೆಸರು ಬಂದು ನಿಂತಿರುವಂಥ ಕಾರಣಕ್ಕಾಗಿ ಆ ಕೆಸರಿನ ಅಡಿ ಹಲವು ಮಂದಿ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಅವ್ರನ್ನೆಲ್ಲ ಪತ್ತೆ ಮಾಡೋದು ಕಷ್ಟ ಸಾಧ್ಯ ಅಂತಾನೆ ಹೇಳಲಾಗ್ತಾ ಇದೆ. ಈಗೇನು ಅಂತಂದ್ರೆ ಯಾವೆಲ್ಲ ಮನೆಗಳು ಈಗ ಅರ್ಧಂಬರ್ಧ ಕುಸಿದಿವೆ ಅಂತ ಮನೆಗಳ ಒಳ ಹೊಕ್ಕುವಂಥ ಪ್ರಯತ್ನ ಆಗ್ತಾ ಇದೆ. ಅಂಥ ಮನೆಯ ಒಳಗೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವ್ರನ್ನೆಲ್ಲ ಕರೆತರುವಂಥ ಪ್ರಯತ್ನ ಆಗ್ತಾ ಇದೆ. ಬದುಕಿರೋರಿಗೆ ವಿಶೇಷವಾಗಿ ಅವರಿಗೆ ಮೊದಲ ಪ್ರಾಮಿನೆನ್ಸ್ ಅನ್ನು ಕೊಟ್ಟು ಅಂಥವ್ರನ್ನ ಹೊರತರುವಂಥ ಪ್ರಯತ್ನ ಮೊದಲಿಗೆ ಆಗ್ತಾ ಇದೆ. ಹೀಗೆ ಕೇರಳದ ಅನಾಹುತದ ವಿಚಾರವಾಗಿ ಹುಡುಕಿದಷ್ಟು ಹೆಣಗಳು, ಹೇಳಿದಷ್ಟು ಅಲ್ಲಿನ ಕಣ್ಣೀರ ಧಾರೆ ಇದು ತೆರೆದುಕೊಳ್ತಾ ಇದೆ. ಬಹಳ ದುರಂತದ ಸಂಗತಿ ಇದು. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ, ಇಷ್ಟೆಲ್ಲ ಅನಾಹುತ ಆದಂಥ ನಂತರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋಣ, ಶೋಧ ಕಾರ್ಯಾಚರಣೆ ಮಾಡೋಣ ಅಂತ ಅಂದರೆ, ಆಮೇಲೆ ತೆರವು ಕಾರ್ಯಾಚರಣೆ ಮಾಡೋಣ ಅಂತ ಅಂದರೆ ಮತ್ತೆ ವಿಪರೀತವಾಗಿ ಒಂದ್ಮೇಲೆ ಮಳೆ ಸುರಿಯೋದಕ್ಕೆ ಶುರುವಾಗ್ತಾ ಇದೆ. ಹೀಗಾಗಿ ಇನ್ನೇನೇನು ಅನಾಹುತಗಳಾಗುತ್ತೋ ಅನ್ನೋಂಥದ್ದು ಆತಂಕ ಕೂಡ ಇದೆ. ಇದರ ನಡುವೆ ಕಾರ್ಯಾಚರಣೆ ಮುಂದುವರಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ. ನೋಡಿ, ಅಲ್ಲಿ ಆ ನೀರು ಹರಿದಿರುವಂಥ ಸ್ಥಳದಲ್ಲಿ ಅಥವಾ ವಿಪರೀತವಾಗಿ ಕೆಸರು ಹರಿದಿರುವಂಥ ಸ್ಥಳಗಳಲ್ಲಿ ಈಗಲೂ ಕೆಲ ಮನೆಗಳೆಲ್ಲ ಇದೆ, ನಾವು ಅದನ್ನು ನೋಡ್ಬೋದು. ಸೊ ಅಂಥ ಮನೆಗಳ ಒಳಗೆಲ್ಲ ವಿಪರೀತವಾಗಿ ನೀರು ನುಗ್ಗಿರುವಂಥ ಪರಿಣಾಮವಾಗಿ ಆ ಮನೆಯಲ್ಲಿದ್ದಂಥ ಮಂದಿ ಬದುಕಿರುವಂಥದ್ದೇ ಕಷ್ಟ ಸಾಧ್ಯ ಆಗಿದೆ. ಹಲವು ಮಂದಿ ಹೇಗೋ ಮನೆ ಮಹಡಿ ಮೇಲೋ ಮತ್ತೊಂದು ಕಡೆನೋ ಬಂದು ಬದುಕುಳಿಯುವಂಥ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ ಕೆಸರು ಯಾವ ಪ್ರಮಾಣದಲ್ಲಿದೆ ಅಂತ. ಇಷ್ಟೊಂದು ವಿಪರೀತ ಪ್ರಮಾಣದಲ್ಲಿ ಕೆಸರು ತುಂಬಿಕೊಂಡಿರುವಂಥ ಕಾರಣಕ್ಕಾಗಿ ಇನ್ನು ಕೆಲವು ಕಡೆ ಕಾಲು ಹಾಕೋಕ್ಕೆ ಆಗ್ತಾ ಇಲ್ಲ, ಹುದು ಹೋಗ್ತಾ ಇದೆ ಕಾಲಲ್ಲಿ. ಅಲ್ಲೆಲ್ಲ ಅದೆಷ್ಟು ಡೆಡ್ ಬಾಡಿಗಳು ಸಿಕ್ಕಾಕೊಂಡಿದೆಯೋ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಪೊಕ್ಲೈನ್ಗಳನ್ನೆಲ್ಲ ಸ್ಥಳಕ್ಕೆ ಕರೆಸ್ಕೊಂಡು ಸೊ ಅವುಗಳಿಂದ ತೆರವು ಮಾಡುವಂಥ ಕಾರ್ಯ ಆಗ್ತಾ ಇದೆ.